ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಗ್ರಿಗ್ರೂಪ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ಮಾಡಿಸುವ ಬಗ್ಗೆ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸುವಂತೆ ಕೃಷಿ ಇಲಾಖೆ ಕೋರಲಾಗಿದೆ. ಸಾಲ ಪಡೆದ ರೈತರು ಮತ್ತು ಸಾಲ ಪಡೆಯದ ರೈತರು ಎಲ್ಲರೂ ಸಹ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದು. ಬೆಳೆ ವಿಮೆ ರೈತರಿಗೆ ಕಡ್ಡಾಯವಾಗಿರುವುದಿಲ್ಲ. ಸಾಲ ಪಡೆಯದ ರೈತರು ಬ್ಯಾಂಕು, ಗ್ರಾಮ ಒನ್ ಕೇಂದ್ರ, CSC ಸೆಂಟರ್ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆ ನೋಂದಾಯಿಸಿಕೊಳ್ಳಬಹುದು. ಸಾಲ ಪಡೆದ ರೈತರು ತಾವು ಸಾಲ ಪಡೆದ ಬ್ಯಾಂಕಿಗೆ ಹೋಗಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಮುಂಗಾರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬೆಳೆ ವಿಮೆಯ ಪ್ರೀಮಿಯಂ ವಿವರಗಳನ್ನು ತಿಳಿಯೋಣ ಬನ್ನಿ. ಕೆಲವು ಬೆಳೆಗಳು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆ ವಿಮೆ ಕಟ್ಟಲು ಅವಕಾಶವಿರುತ್ತದೆ. ಕೆಲವು ಬೆಳೆಗಳಿಗೆ ಹೋಬಳಿ ಮಟ್ಟದ ಬೆಳೆ ವಿಮೆ ಕಟ್ಟಲು ಅವಕಾಶವಿರುತ್ತದೆ. ಬೆಳೆವಾರು ಪ್ರೀಮಿಯಂ ಮೊತ್ತ ಮತ್ತು ಪ್ರತಿ ಎಕರೆಗೆ ವಿಮಾ ಮೊತ್ತ ದೊರೆಯುವ ಪ್ರಮಾಣವನ್ನು ಮತ್ತು ಕಡೆಯ ದಿನಾಂಕವನ್ನು ತಿಳಿಯೋಣ ಬನ್ನಿ. ರಾಗಿ ಮಳೆಯಾಶ್ರಿತ ಗ್ರಾಮ ಮಟ್ಟದ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಯಾಗಿದ್ದು ರೈತರು 1 ಎಕರೆಗೆ 400 ಕಟ್ಟಬೇಕಾಗಿರುತ್ತದೆ. ಪ್ರತಿ ಎಕರೆಗೆ ವಿಮಾ ಮೊತ್ತ 19,960 ರು ಪಡೆಯಬಹುದು. 16/8/2026 ಆಗಿರುತ್ತದೆ. ಮತ್ತೊಂದು ಬೆಳೆ ಮೆಕ್ಕೆಜೋಳ. ಇದು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಯಾಗಿದ್ದು 1 ಎಕರೆಗೆ 540 ರು ಕಟ್ಟಬೇಕಾಗಿರುತ್ತದೆ. ಪ್ರತಿ ಎಕರೆಗೆ ವಿಮಾ ಮೊತ್ತ 27,000 ರು ಬರುತ್ತದೆ. ಕಡೆಯ ದಿನಾಂಕ 16/8/2026 ಆಗಿರುತ್ತದೆ. ಹುರುಳಿ. ಇದು ಹೋಬಳಿ ಮಟ್ಟದ ಬೆಳೆಯಾಗಿದ್ದು ಮಳೆ ಆಶ್ರಿತಕ್ಕೆ ಎಕರೆಗೆ 188 ರು ಕಟ್ಟಬೇಕಾಗುತ್ತದೆ. 1 ಎಕರೆಗೆ 9,400 ಬರುತ್ತದೆ. ಕೊನೆಯ ದಿನಾಂಕ 16/8/2026 ಆಗಿರುತ್ತದೆ. ಮುಸುಕಿನ ಜೋಳ. ಇದು ನೀರಾವರಿ ಬೆಳೆಯಾಗಿದ್ದು ಮತ್ತು ಮಳೆಯಾಶ್ರಿತ ಬೆಳೆ ಸಹ ಆಗಿದ್ದು ಹೋಬಳಿ ಮಟ್ಟದ ಬೆಳೆಯಾಗಿರುತ್ತದೆ. ಇದಕ್ಕೆ ನೀರಾವರಿಗೆ 610 ರು ಕಟ್ಟಬೇಕು. ಮಳೆ ಆಶ್ರಿತಕ್ಕೆ 540 ರು ಕಟ್ಟಬೇಕು. ನೀರಾವರಿ ಬೆಳೆಗೆ 30,480 ರು ಬರುತ್ತದೆ. ಮಳೆ ಆಶ್ರಿತ ಬೆಳೆಗೆ 27,000 ರು ಬರುತ್ತದೆ. ಇವೆರಡಕ್ಕೂ ಬೆಳೆ ವಿಮೆ ಕಟ್ಟಲು ಕಡೆಯ ದಿನಾಂಕ 16/8/2026 ಆಗಿರುತ್ತದೆ. ಭತ್ತ ಹೋಬಳಿ ಮಟ್ಟದ ಬೆಳೆಯಾಗಿದ್ದು ನೀರಾವರಿ ಬೆಳೆಗೆ 868 ರು ಕಟ್ಟಬೇಕಾಗಿರುತ್ತದೆ. ಎಕರೆಗೆ 43,440 ರು ವಿಮಾ ಮೊತ್ತ ಪಡೆಯಬಹುದು. ಕಡೆಯ ದಿನಾಂಕ 16/8/2026 ಆಗಿರುತ್ತದೆ. ರಾಗಿ ನೀರಾವರಿ ಬೆಳೆ ಹೋಬಳಿ ಮಟ್ಟದ ಬೆಳೆಯಾಗಿದ್ದು ನೀರಾವರಿ ಬೆಳೆಗೆ 466 ರು ಎಕರೆಗೆ ಕಟ್ಟಬೇಕಾಗಿರುತ್ತದೆ. ವಿಮಾ ಮೊತ್ತ 23,320 ರು ವಿಮಾ ಮೊತ್ತ ಪಡೆಯಬಹುದು. ಕಡೆಯ ದಿನಾಂಕ 16/8/2026 ಆಗಿರುತ್ತದೆ. ರೈತರು ಬೆಳೆ ವಿಮೆ ಕ್ಲೈಮ್ ಪಡೆಯಲು ಕೆಲವಾರು ಪ್ರಮುಖ ನಿಯಮಗಳು ಮತ್ತು ಅರ್ಹತೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿರುತ್ತದೆ. ನಿಗದಿತ ದಿನಾಂಕದೊಳಗೆ ನೋಂದಾಯಿಸಿ ಪ್ರೀಮಿಯಂ ಹಣ ಪಾವತಿಸಬೇಕಾಗಿರುತ್ತದೆ. ರೈತರಿಗೆ ನೀಡುತ್ತದೆ.
ಪ್ರಯೋಜನಗಳನ್ನು ತಿಳಿಯುವುದಾದರೆ, ಬಿತ್ತನೆ ವಿಫಲವಾದರೆ ಪರಿಹಾರವನ್ನು ಪಡೆಯಬಹುದು. ಅಧಿಸೂಚಿತ ಪ್ರದೇಶದಲ್ಲಿ 75%ಕ್ಕಿಂತ ಹೆಚ್ಚು ಬಿತ್ತನೆ ವಿಫಲವಾದರೆ ವಿಮಾ ಮೊತ್ತದ ಗರಿಷ್ಠ 25%ರಷ್ಟು ಪರಿಹಾರ ಪಡೆಯಬಹುದು. ಮತ್ತೊಂದು ಪ್ರಯೋಜನವೆಂದರೆ ಪ್ರಕೃತಿ ವಿಕೋಪಕ್ಕೆ ಪರಿಹಾರ ಪಡೆಯಬಹುದು. ಆಲಿಕಲ್ಲು ಮಳೆ, ಗಾಳಿ, ಪ್ರವಾಹ, ಭೂಕುಸಿತ ಮೊದಲಾದ ಸ್ಥಳೀಯ ಹಾನಿಗೆ ಪರಿಹಾರ ಪಡೆಯಬಹುದು. ವೈಯಕ್ತಿಕ ಬೆಳೆ ಹಾನಿಗೆ ಪರಿಹಾರ ಪಡೆಯಬಹುದು. ಮಧ್ಯಂತರ ಬೆಳೆ ಹಾನಿ ಪಡೆಯಬಹುದು. ಕಟಾವಿಗೆ ಮುನ್ನ ನಿರೀಕ್ಷಿತ ಇಳುವರಿ 50%ಕ್ಕಿಂತ ಕಡಿಮೆಯಾದರೆ ಅಂದಾಜು ಪರಿಹಾರದ ಮೊತ್ತ 25%ರಷ್ಟು ಮುಂಗಡವಾಗಿ ಪಡೆಯಬಹುದಾಗಿರುತ್ತದೆ. ಮತ್ತೊಂದು ಪ್ರಯೋಜನ, ಕೊಯ್ಲಿನ ನಂತರ ಹಾನಿಯಾದರೆ ಪರಿಹಾರ ಪಡೆಯಬಹುದು. ಕೊಯ್ಲು ಮಾಡಿದ ಬೆಳೆ ಹೊಲದಲ್ಲಿ ಒಣಗಲು ಬಿಟ್ಟಾಗ 14 ದಿನಗಳ ಒಳಗೆ ಪ್ರಕೃತಿ ವಿಕೋಪದಿಂದ ಹಾನಿಯಾದರೆ ಅಥವಾ ಬೆಂಕಿ ಅವಘಡ ಸಂಭವಿಸಿದರೆ ವೈಯಕ್ತಿಕವಾಗಿ ವಿಮಾ ಕಂಪನಿಯು ನಿಮಗೆ ಪರಿಹಾರ ನೀಡುತ್ತದೆ. ಹಾನಿಯಾದಂಥ 72 ಗಂಟೆ ಒಳಗೆ ವರದಿ ನೀಡಬೇಕಾಗಿರುತ್ತದೆ. ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆ ಬಗ್ಗೆ ತಿಳಿಯೋಣ ಬನ್ನಿ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಎಂದರೆ ಪಹಣಿಗಳು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್, ರೇಷನ್ ಕಾರ್ಡ್ ಅಥವಾ ಚುನಾವಣಾ ಗುರುತಿನ ಚೀಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದು. ರೈತರು ಎಲ್ಲಿ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು? ಕಡ್ಡಾಯವಾಗಿ ರೈತರು ಬೆಳೆ ಸಾಲ ಪಡೆದಿದ್ದರೆ ಆಯಾ ಬ್ಯಾಂಕಿನಲ್ಲಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದು. ಸಾಲ ಪಡೆಯದ ರೈತರು ರಾಷ್ಟ್ರೀಕೃತ ಬ್ಯಾಂಕುಗಳು ಅಥವಾ ವಾಣಿಜ್ಯ ಬ್ಯಾಂಕುಗಳು ಅಥವಾ ಗ್ರಾಮ1 ಕೇಂದ್ರ, CSC ಸೆಂಟರ್, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳನ್ನು ಕಡ್ಡಾಯವಾಗಿ ನೀಡಿ ರೈತರು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ರೈತರು ಕಡ್ಡಾಯವಾಗಿ ಬೆಳೆ ನಷ್ಟವಾದ 72 ಗಂಟೆಗಳ ಒಳಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಅಥವಾ ವಿಮಾ ಕಂಪನಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ವೈಯಕ್ತಿಕವಾಗಿ ಪರಿಹಾರವನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಹೆಚ್ಚಿನ ಮಾಹಿತಿಯು ನಿಮಗೆ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.